ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಚಳಗೇರ ಮತ್ತು ಕಲಿಕಾ ಟಾಟಾ ಸಂಸ್ಥೆ ಕುಷ್ಟಗಿ ಇವರ ಸಹಯೋಗದಲ್ಲಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಆರೋಗ್ಯ ಕುರಿತು ಉಪನ್ಯಾಸ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರಾಥಮಿಕ ಆರೋಗ್ಯ ಕೇಂದ್ರ ಚಳಗೇರಿಯ ಶ್ರೀಮತಿ ಸವಿತಾ ಮೇಡಮ್ ಅವರು ಉಪನ್ಯಾಸ ನೀಡಿದರು. ಪೇರೆಂಟ್ಸ್ ಎಲ್ಲ ಏನಾಗಿದ್ದಾರೆ, ಸೊ ಅವ್ರಿಗೆ ಯೋಚನೆಗಳು ಬಹಳ ದೂರ ಹೋಗ್ಬಿಟ್ಟವು. ಓಕೆ, ಸೊ ನೀವು ಅಲ್ಲಿ ಅರ್ಥ ಮಾಡ್ಕೋತೀರಿ ಅನ್ನೋದಕ್ಕೆ, ಸೊ ನೀವೇನು ಮಾಡ್ತೀರಿ, ಅರ್ಥ ಮಾಡ್ಕೊಂಡು ನೀವು ಅದನ್ನ ಕಾರ್ಯಕ್ರಮಕ್ಕೆ ತೊಗೊಂಡ್ಬಂದು ಮನೆಯೊಳಗೆ ಹೇಳ್ತೀರಿ ಅನ್ನೋದಕ್ಕೆ ನಿಮಗೆ ಈ ಸಮ್ಮರ್ ಕ್ಯಾಂಪು, ನಿಮಗೆ ಎಲ್ಲ ಸಿಟಿ ಒಳಗೆ ನೀವು ಆರಾಮಾಗಿ ಹೋಗ್ಬೋದು, ಎಲ್ಲೋ ಹೋಗ್ಬೋದು, ಆಟ ಆಡ್ಬೋದು. ಯಾಕೆ ಗೌರ್ಮೆಂಟ್ ಇವೆಲ್ಲ ರೂಲ್ಸ್ ಮಾಡೈತೆ ಅಂತಂದರೆ, ಸೊ ಈಗ ಏನು ಹೇಳ್ತೀವಲ್ಲ, ಬೆಳೆಯುವ ಸಿರಿ ಮೊಳಕೆಯಲ್ಲ ಅಂತ ಹೇಳ್ತೀವಿ. ಅಂದರೆ ನಿಮಗೆ ಏನು ನಾವೀಗ ಆರೋಗ್ಯ ಶಿಕ್ಷಣ ಕೊಡ್ತೀವಿ, ಏನು ಅರಿವು ಮೂಡಿಸ್ತೀವಿ, ಇದನ್ನು ನೀವು ಪಾಲನೆ ಮಾಡಿದರೆ ಮಾತ್ರ, ನೀವು ಫಾಲೋ ಮಾಡಿದ್ರಿ ಅಂತಂದರೆ ಅದೇನಾಗುತ್ತೆ, ಮುಂದೆ ಕಾರ್ಯರೂಪಕ್ಕೆ ಬಂದು ನಿಮ್ಮ ಜೀವನ ಆರೋಗ್ಯವಾಗಿರುತ್ತೆ. ಸೊ ಇಲ್ಲ ಅಂತಂದ್ರೆ ಏನಾಗುತ್ತೆ, ಮತ್ತೆ ನಾವು ಪಾಲನೆ ಮಾಡಲಿಲ್ಲ ಅಂತಂದರೆ ಕೇಳೋದು ಬಿಡೋದು, ಹಿಂಗೆ ಹೇಳೋದು, ನಾವು ಹೇಳೋದು ಹೋಗೋದು, ನೀವು ಕೇಳೋದು ಬಿಡೋದು, ಸೊ ಹಿಂಗೆ ಆಯ್ತು ಅಂತಂದರೆ ಪಾಲನೆ ಆಗೋದಿಲ್ಲ. ಸೊ ನಾವು ಹೆಲ್ತ್ ಅಂತ ಬಂದಾಗ, ಹೆಲ್ತ್ ಮತ್ತೆ ಟಾಪಿಕಿಗೆ ಬರ್ತೀನಿ, ಫಿಸಿಕಲ್ ಹೆಲ್ತ್. ಓಕೆ, ಸೊ ಫಸ್ಟ್ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತಾಡ್ತೀನಿ. ನೀವೇನು ಹೇಳಿದ್ರಲ್ಲ, ಉತ್ತಮವಾದ ನಾವೇನು ಗಾಳಿ ತಗೋಬೇಕು. ಸೊ ಗಾಳಿ, ಬೆಳಕು, ನೀರು ನಮಗೆ ಬೇಕು, ಮೇನಾಗಿ ಆಹಾರ ಬೇಕು. ಸೊ ಯಾಕೆ ದೈಹಿಕವಾಗಿ ಆರೋಗ್ಯ ಅಂತಂದರೆ ಗ್ರೋತ್ ಆಗಬೇಕಲ್ಲಿ. ಗ್ರೋತ್ ಅಂದರೆ ಏನು, ಬೆಳವಣಿಗೆ. ಸೊ ನಮಗೆ ದೇಹಕ್ಕೆ ದೈಹಿಕವಾದ ಬೆಳವಣಿಗೆ, ಅಂಗಾಂಗಗಳು ಏನು ಅದಾವಲ್ಲ ಅವು ಕರೆಕ್ಟಾಗಿ ಅದಕ್ಕೆ ಬೇಕಾದಂಥ ಆಹಾರಗಳು ಸಿಕ್ಕಾಗ ಏನಾಗುತ್ತೆ, ಬೆಳವಣಿಗೆ ಆಗ್ತವೆ. ಓಕೆ, ಸೊ ನಮ್ಮ ಮೆದುಳು ಇರ್ಬೋದು, ನಮ್ಮ ಒಳಾಂಗಗಳು, ದೇಹ ಕೈಕಾಲು ಅವೆಲ್ಲ ಬಿಟ್ಟು ಒಳಗಡೆ ಮೆದುಳು ಇರ್ಬೋದು, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಕಿಡ್ನಿ, ಲಿವರ್, ಪ್ರತಿಯೊಂದಕ್ಕೂ ಅದಕ್ಕೆ ಏನು ಬೇಕು, ಆಹಾರ ಬೇಕು. ನಾವು ತಗೊಂಡಂಥ ಆಹಾರ ಏನಾಗುತ್ತೆ, ಅದು ನಾವು ಏನು ಆಹಾರ ತಗೊಂಡಿರ್ತೀವಿ, ಯಾವ ರೀತಿಯಾದ ಆಹಾರ ತಗೊಂಡಿರ್ತೀವಲ್ಲ ಅದು ಏನಾಗುತ್ತೆ, ಅಷ್ಟು ಪರಿಣಾಮವಾಗಿ ಶುದ್ಧ ಆಹಾರ ಇತ್ತು ಅಂತಂದ್ರೆ ರಕ್ತ ಶುದ್ಧ ಆಗುತ್ತೆ. ರಕ್ತ ಆಗಿ ಏನಾಗುತ್ತೆ, ಎಲ್ಲ ಅಂಗಗಳಿಗೆ ಕರೆಕ್ಟಾಗಿ ಆಹಾರ ಸೇರುತ್ತೆ. ಹೌದಾ? ಪದಾರ್ಥಗಳು ಯಾವುದಂತಂದ್ರೆ ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ ಕಡಿಮೆ ಪ್ರಮಾಣದಲ್ಲಿ ಮತ್ತು ಅವಶ್ಯಕತೆ ಇದಾವೆ ನಮ್ಮ ದೇಹಕ್ಕೆ. ಕಡಿಮೆ ಪ್ರಮಾಣದಲ್ಲಿ ಅವಶ್ಯಕತೆ ಇರುವಂಥ ಆಹಾರಗಳು ಇವು ಯಾವುದಂದ್ರೆ ವಿಟಮಿನ್ಸ್ ಅಂತ ಹೇಳ್ತೀವಿ. ವಿಟಮಿನ್ಸು, ಮಿನರಲ್ಸು, ಇದರ ಜೊತೆಗೆ ಮೇಜರ್ ಏನು, ನೀರು. ಓಕೆ, ಸೊ ನ್ಯೂಟ್ರಿಷನ್ ಅಂತ ಫಿಸಿಕಲ್ ಹೆಲ್ತ್ ಅಂತ ಬಂದಾಗ, ನಮ್ಮ ದೈಹಿಕ ಆರೋಗ್ಯ ಅಂತ ಬಂದಾಗ, ದೈಹಿಕ ಆರೋಗ್ಯ ಹೆಂಗಾಗುತ್ತೆ, ನ್ಯೂಟ್ರಿಷನ್ ಅಂದರೆ ಆಹಾರದ ಮುಖಾಂತರ ದೈಹಿಕ ಆರೋಗ್ಯ ಚೆನ್ನಾಗಾಗುತ್ತೆ. ಆಹಾರದ ಮುಖಾಂತರ ಅಂತಂದರೆ ನ್ಯೂಟ್ರಿಷನ್ ಅಂತ ಹೇಳಿದೆ, ಪೋಷಕಾಂಶಗಳು ಅಂತ ಹೇಳಿದ್ನಲ್ಲ, ಅರ್ಥ ಆಗತ್ತೆ ಹೇಳ್ತಿದ್ದು, ಪೋಷಕಾಂಶಗಳು ಅಂತ ಹೇಳಿದ್ನಲ್ಲ. ಪೋಷಕಾಂಶಗಳು ಅಂತಂದ್ರೆ ಯಾವ್ಯಾವು, ಕಾರ್ಬೋಹೈಡ್ರೇಟು, ಪ್ರೋಟೀನು, ಲಿಪಿಡ್ ಇವು ಜಾಸ್ತಿ ಪ್ರಮಾಣದಲ್ಲಿ ಬೇಕು. ವಿಟಮಿನ್ಸು ಕಡಿಮೆ ಪ್ರಮಾಣದಲ್ಲಿ ಬೇಕು, ಆದರೆ ಅವಶ್ಯಕವಾಗಿ ಬೇಕು ಇವು. ಹೌದಾ? ಮತ್ತು ಮಿನರಲ್ಸು ಇದು ಅವಶ್ಯಕವಾಗಿ ಬೇಕು, ಕಡಿಮೆ ಪ್ರಮಾಣದಲ್ಲಿ ಬೇಕು. ಅದ್ರ ಜೊತೆಗೆ ಇವೆಲ್ಲ ಕರೆಕ್ಟಾಗಿ ಜೀರ್ಣ ಆಗಬೇಕು ಅಂತಂದ್ರೆ ಏನು ಬೇಕು, ಇವಾಗ ಒಂದು ಮಿಕ್ಸರ್ ಇರುತ್ತೆ, ಮಿಕ್ಸಿಗೆ ಹಾಕ್ಬೇಕು. ನೀವೆಲ್ಲ ಹುಡುಗಿರಾದರೂ ಹಂಗಿರ್ತೀರಿ, ಈಗ ಏನು ಮಾಡ್ತೀರಿ, ಎಲ್ಲ ಹಾಕಿರ್ತೀರಿ, ಉದ್ದಿನ ಬೇಳೆ ಎಲ್ಲೋ ಅಕ್ಕಿ ಹಾಕ್ತೀರಿ, ಅದು ಹಾಗೆ ತಿರುಗುತ್ತಾ, ಏನು ಮಾಡ್ತೀರಿ, ನೀರು ಆ್ಯಡ್ ಮಾಡ್ತೀರಲ್ಲ. ಸೊ ನೀರು ಆ್ಯಡ್ ಮಾಡಿದ್ರೆ ಮಾತ್ರ ತಿರುಗುತ್ತೆ ಅದು. ಹಾಗೆ ನಮ್ಮ ದೇಹದೊಳಗೆ ನಾವು ಬರೀ ಊಟ ಮಾಡಿ ಸುಮ್ಮನೆ ಕುಂತೀವಿ ಅಂತಂದ್ರೆ ಅದು ಜೀರ್ಣ ಆಗೋದಿಲ್ಲ. ಅದಕ್ಕೆ ತಕ್ಕಂತೆ ಏನು ಬೇಕು, ನೀರು ಬೇಕು. ಹೌದಾ? ಆಟ ಆಡ್ಬೇಕಾದ್ರೆ ಒಂದು ಇಂಜುರಿ ಆಗಿರುತ್ತೆ, ನಿಮಗೆ ಸಣ್ಣ ಗಾಯ ಆಗಿರುತ್ತೆ. ಗಾಯ ಆದಾಗ ಅದೇನು ಮಾಡ್ತೀರಿ, ನೀವು ಸುಮ್ಮನೆ ಒಂದು ಬಟ್ಟೆ ಸುಮ್ಮನೆ ಸ್ಕೀನಾಗಿ ಬರ್ಸ್ಕೊಂಡು ಬಿಟ್ಬಿಡ್ತೀರಿ. ಬಿಟ್ಟಾಗ ಕೂಡ ನೀವೇನು ಟ್ರೀಟ್ಮೆಂಟ್ ತೊಗೊಂಡಿರೋದಿಲ್ಲ, ಆದರೂ ಕೂಡ ತನ್ನ ತಾಯಿನೇ ಮಾಹಿತಿ ಗಮನಿಸಿರ್ತೀರಿ, ಅಬ್ಸರ್ವ್ ಮಾಡಿರಿ. ಅದೇನಂತಂದ್ರೆ ತನ್ನ ತಾನೇ ಬೆಳ್ಕೊಳ್ಳೋದು ಅಂತಂದರೆ, ನಮ್ಮ ದೇಹದೊಳಗೆ ಜೀವಕೋಶಗಳು, ನಮ್ಮ ದೇಹ ಯಾವುದರಿಂದ ಫಾರ್ಮ್ ಆಗೈತಿ, ಯಾವುದರಿಂದ ಆಗೈತಿ, ನಮ್ಮ ದೇಹ ಜೀವಕೋಶಗಳಿಂದ ಆಗೈತಿ. ಹೌದಾ? ಸೊ ಅದೇನಾಗುತ್ತೆ, ಜೀವಕೋಶಗಳು ಕೂಡ್ಕೊಳ್ತಾವು, ಯಾವ್ದ್ರಿಗೆ ಬೇಕು. ಸೊ ಆದರೂ ಕೂಡ ನಾವು ನಮ್ಮಲ್ಲಿ ನೀವೆಲ್ಲ ಪ್ರೇಯರ್ಗೆಲ್ಲ ನಿಂತಿರ್ತೀರಲ್ಲ, ಪ್ರೇಯರ್ ಮಾಡ್ತಿರ್ತೀರಿ. ಸೊ ಯಾರಾದರೂ ಪ್ರೇಯರ್ ಮಾಡಬೇಕಾದ್ರೆ ತಲೆ ಸುತ್ತು ಬಂದಿದ್ದು, ಚಕ್ರ ಬಂದು ಬಿದ್ದಿರಿ, ಅದ್ರಿ ಬಿದ್ದಿರಿ. ಹೌದಾ? ಸೊ ಬಿದ್ದಿರಲ್ಲ, ಯಾಕೆ ಬಿದ್ದಿರಿ ಗೊತ್ತು, ನಿಮಗೆ ಎಲ್ಲ ಗೊತ್ತು, ಆದರೂ ಮಾಡೋದಿಲ್ಲ. ಹೌದಾ? ಸೊ ಆ ಕಾರಣಕ್ಕೆ ದೈಹಿಕ ಆರೋಗ್ಯವನ್ನು ಚೆನ್ನಾಗಿಟ್ಕೊಂಡ್ರಿ, ಆವಾಗ ಏನಾಗುತ್ತೆ, ಅಡಿಗೆ ಹಾಕಿರುವಂಥ ಒಳ್ಳೆ ಆಹಾರ ಗೊತ್ತು ನಿಮಗೆ. ನೀವೇನು ಮಾಡ್ತೀರಿ ಅಂತಂದರೆ, ಒಳ್ಳೆಯ ಆಹಾರ ಅಂತಂದರೆ ಅದು ಸಪ್ರೇಟಾಗಿ ಸಿಗೋದಿಲ್ಲ. ನಿಮ್ಮ ಅಡಿಗೆ ಒಳಗೆ ತರಕಾರಿ ಹಾಕಿರ್ತಾರಲ್ಲ, ತರಕಾರಿ ಇರ್ಬೋದು, ಏನು ಕರಿಬೇವು ಕೊತ್ತಂಬರಿ ಎಲ್ಲ ಇರುತ್ತಲ್ಲ, ಅವ್ನು ದಯವಿಟ್ಟು ಎತ್ತಿಟ್ಟು ತಿನ್ಬೇಡ್ರಿ, ಅದರೊಳಗಡೆ ಇರುತ್ತೆಲ್ಲ. ನೀವೇನು ಮಾಡಿದ್ರಿ, ಎತ್ತಿಟ್ಟು ತಿನ್ಬಿಡ್ತೀರಿ, ಆ ನ್ಯೂನತೆ ಮತ್ತೆ ಕಾಣುತ್ತೆ ನಿಮಗೆ. ಹೌದಾ? ಸೊ ದಯವಿಟ್ಟು ಇವತ್ತಿಂದ ಸ್ವಲ್ಪ ಫಾಲೋ ಮಾಡಿರಿ, ಇವತ್ತಿಂದ ಕಮಿಟ್
ಕಮಿಟ್ ಮಾಡ್ಕೊಳ್ರಿ. ಸೊ ನಮ್ಮದೇ ಏನು ಅಡುಗೆಗೆ ಹಾಕಿರ್ತಾರಲ್ಲ, ತರಕಾರಿ ಇರ್ಬೋದು ಅಥವಾ ಏನು ಹಸಿರು ಸೊಪ್ಪುಗಳಿರ್ಬೋದು, ತೆಗೆದು ತಿನ್ನಕ್ಕೆ ಹೋಗ್ಬೇಡ್ರಿ. ಅದರೊಳಗೆ ಅದರದೇ ಆದಂಥ ಒಂದು ಪೌಷ್ಟಿಕ ಆಹಾರ ಅದರೊಳಗೆ ಸೇರೈತಿ. ಅದು ನಿಮ್ಮ ಯಾವುದೇ ಒಂದು ದೇಹದ ಅಂಗಗಳಿಗೆ ಅದು ಹೆಲ್ಪ್ ಆಗುತ್ತೆ ಅಂತ ನೆನಪಲ್ಲಿ ಇಟ್ಕೊಂಡು ತೆಗೆದಿಡಬೇಕಾದ್ರೆ ಒಂದು 2 ದಿನ ನಿಮ್ಗೆ ಮರಿತೀರಿ. ಬಟ್ ಇದು ನೆನಪು ಮಾಡ್ಕೊಳ್ರಿ ಇವತ್ತಿಂದ. ಮತ್ತೆ ಫಾಲೋ ಮಾಡ್ತೀರಾ ಇದನ್ನ? ಈ ರೀತಿಯಾಗಿ ನೀವು ದೈಹಿಕ ಆರೋಗ್ಯವನ್ನು ಕಾಪಾಡ್ಕೊಂಡ್ರಿ ಅಂತಂದ್ರೆ ಆಟೋಮೆಟಿಕಲ್ ಆಗಿ ನಿಮ್ಮ ಮಾನಸಿಕ ಆರೋಗ್ಯ ಏನಾಗುತ್ತೆ. ನಮ್ಮ ಮಾತಿಗೆ ಒಂದೇ ಒಂದು ಮಾತಿಗೆ ಬಂದು ಬೆಲೆ ಕೊಟ್ಟಿದ್ದಕ್ಕೆ, ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಮಕ್ಕಳೊಟ್ಟಿಗೆ ಕಳ್ಕೊಂಡಿದ್ದೀರಾ. ಒನ್ಸ್ ಅಗೇನ್ ಮತ್ತೆ ಥ್ಯಾಂಕ್ ಯು. ತಮಗೆ ಒಂದು ಸ್ಮಾಲ್ ಒಂದು ಪ್ರೆಸೆಂಟೇಷನ್ ಇದೆ. ಇವರು ಮಕ್ಕಳ ಸಾಹಿತಿಗಳು, ನಮ್ಮ ಶಿಕ್ಷಕರು ಒಂದು ಕಲಿಕಾ ಟಾಟಾ ಸಂಸ್ಥೆಯ ರಾಷ್ಟ್ರಮಟ್ಟದ ಸಂಯೋಜಕರಾದ ಶ್ರೀಯುತ ರೋಹಿತ್ ಸರ್ ಅವರು, ಭಾಷು ಸರ್ ಅವರು, ವೀರೇಶ್ ಸರ್ ಅವರು, SDMC ಅಧ್ಯಕ್ಷರಾದ ಸಂಗಣ್ಣ ಬಳೆಗಾರ್ ಅವರು, ಸಿದ್ದನಗೌಡ ಪಾಟೀಲ್ ಸರ್ ಅವರು, ಚೆನ್ನಪ್ಪ ಮೇಟಿ ಸರ್ ಅವರು, ಮುಖ್ಯ ಶಿಕ್ಷಕರಾದ ಮಲ್ಲಪ್ಪ ಕುದುರಿ ಅವರು, ಪ್ರೇರಕರಾದ ಜ್ಯೋತಿಲಕ್ಷ್ಮಿ ಮೇಡಮ್ ಅವರು ಉಪಸ್ಥಿತರಿದ್ದರು. ಧನ್ಯವಾದಗಳು.